These are names which are very well known to the community, and the prime reason for starting this hospital was the only reason was primarily to get closer to people who had to travel a lot to reach us. You know, the Sparsh as a brand is a home, a name in every home, and people used to travel a lot to get to us. And Sarjapur, as you know, a location which is very densely populated but lacks high quality medical care. Now with this hospital, the access becomes extremely easy, and very high-end tertiary care, medical care will make everybody's life much more healthy and simpler. You know, when you travel less, and Bangalore city is not new to anybody. So Bangalore, I think one of the things which is to get around is always a challenge. But with this hospital, the densely populated areas of Sarjapur will benefit a lot. And the plan, obviously, with this 250-bedded hospital hosting about 7 operation theatres, 2 cath labs, high-end radiology and lab, will only benefit the community at large. Apart from that, we also intend to reach every home through accessible online telemedicine, telehealth care, and I'm sure you know that we have a very high-end call center which helps people facilitate their reach to any hospital, whether it's by appointments, accessing their reports through our Sparsh Anubhava app. So all of that putting together today is adding another feather to our cap, which is the 9th unit of the brand, and I'm very, very pleased to share all this in the presence of our dignitaries here, and we will be happy to answer any more questions that you will have as a follow-up. But thank you for being here, and I now request the visionary, the man behind the brand, Dr. Sharad Patil, to say a few words. Thank you for coming. Another exciting day for us at Sparsh Hospital. Sparsh very much home hospital ಅಂತ ಅನ್ಬೋದು. ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು ಈ ಹಾಸ್ಪಿಟಲ್ ಬೆಂಗಳೂರಲ್ಲೇ, ಕರ್ನಾಟಕದಲ್ಲೇ. ಹಾಗಾಗಿ ಎಷ್ಟು ಪ್ರೀತಿ ಸಿಕ್ಕಿದೆ ನಮಗೆ ಇಷ್ಟು ವರ್ಷ ಅಂತಂದರೆ, ಇನ್ನೂ ಜಾಸ್ತಿ ಮಾಡೋಣ, ಇನ್ನೂ ಜನರಿಗೆ ಮುಟ್ಟೋ ಥರ ಸೇವೆ ಸಲ್ಲಿಸೋಣ ಅಂತ ಒಂದು ದೊಡ್ಡ ಹುಮ್ಮಸದಿಂದ ಇನ್ನೂ ಒಂದು ಯೂನಿಟ್ ಓಪನ್ ಮಾಡ್ತಾ ಇದ್ದೀವಿ. ಇದೇ ಥರ ನಮ್ಮ ಅನಿಸಿಕೆ ಏನು ಇದೆ ಅಂದರೆ, ವಿ ವಾಂಟ್ ಟು ಗೋ ಡೀಪ್. ಜನರಿಗೆ ಹತ್ತಿರ ಹೋಗಬೇಕು, ಅವ್ರಿಗೆ ಸೇವೆ ಮಾಡಬೇಕು, ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ. ಆ್ಯಸ್ ಎ ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ವಿಷನ್ ಏನಿದೆ ಅಂತಂದರೆ, ಬಹಳ ಜನರಿಗೆ ಟ್ರೀಟ್ ಮಾಡೋದು ಅದೆಲ್ಲ ನಮಗೆ ಕಷ್ಟ ಆಗ್ಬೋದು, ಬಿಕಾಸ್ ನಮ್ಮ ಪ್ರೈವೇಟ್ ಆರ್ಗನೈಸೇಷನ್ಗೆ ಲಿಮಿಟೇಷನ್ ಇರ್ತದೆ. ಬಟ್ ಒನ್ ಥಿಂಗ್ ವಿ ವಾಂಟ್ ಟು ಆಕ್ಯುಪೈ ದ ಪ್ಲೇಸ್ ಈಸ್ ದ ಸ್ಪೇಸ್ ಆಫ್ ಕಾಂಪ್ಲೆಕ್ಸಿಟಿ. ಯಾವುದೇ ಬಹಳ ಕಷ್ಟಕರವಾದ, ಬಹಳ ಕಾಂಪ್ಲಿಕೇಟೆಡ್ ಆದ ಆಪರೇಷನ್ಗಳಿರಲಿ ಅಥವಾ ಡಯಾಗ್ನೋಸಿಸ್ ಇರಲಿ, ಟ್ರೀಟ್ಮೆಂಟ್ ಇರಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆರ್ ಇನಂಡೇಟೆಡ್. ಅಂಥ ಟಫ್ ಸಿಚುವೇಶನಲ್ಲಿ ನಾವು ನಿಂತು ಇದನ್ನ ಒಂದು ಒಳ್ಳೆ ಟ್ರೀಟ್ಮೆಂಟ್, ಜಗತ್ತಲ್ಲಿ ಏನೇ ಮಾಡೋಕ್ಕೆ ಸಾಧ್ಯ ಇದ್ರು ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಿಂದಕ್ಕೆ ಈಗ 19 ವರ್ಷ ಸ್ಪರ್ಶ್ ನಲ್ಲಿ ಬೇಕಾದಷ್ಟು ಸಲ ಈ ಥರ ಸರ್ಜರೀಸ್ ಆಗಲಿ, ಟ್ರೀಟ್ಮೆಂಟ್ಸ್ ಆಗಲಿ ಮಾಡ್ಕೊಂಡು ಬಂದಿದ್ದೀವಿ. ಇದೇ ದಿಕ್ಕಿನಲ್ಲಿ ನಾವು ಇನ್ನೂ ಮುಂದುವರಿಬೇಕು. ಈಗ ಸರ್ಜಾಪುರ್ ಬರೋದೊಂದು ದೊಡ್ಡ ಉದ್ದೇಶ ಅಂತಂದರೆ, ಸರ್ಜಾಪುರ್ ರೋಡು, IT ಕಾರಿಡಾರು, ಇಷ್ಟು ಜನ ಅವ್ರಿಗೆ ಪ್ರತಿಯೊಂದು ವಿಷಯನೂ ತಿಳಿದಿರೋದು, ಈ ಜಗತ್ತಲ್ಲಿ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋ
ಜಗತ್ತೆಲ್ಲ ಓಡಾಡಿದವರು ಅವರು ಅಂಥವ್ರಿಗೆ ದೇ ನೀಡ್ ದ ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್. ಈ ಹಾಸ್ಪಿಟ್ಲು ನಾವು ಬೆಸ್ಟ್ ಆಫ್ ಎಕ್ವಿಪ್ಮೆಂಟ್, ಬೆಸ್ಟ್ ಆಫ್ ಮೆಷಿನರಿ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲದೆ ಎಲ್ಲರಿಗಿಂತ ಮುಖ್ಯ ಅಂದರೆ ದ ಮೋಸ್ಟ್ ವಂಡರ್ಫುಲ್ ಸ್ಕಿಲ್ಡ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಇವತ್ತು 19 ವರ್ಷದಲ್ಲಿ ಸ್ಪರ್ಶ್ ಬೆಳ್ಕೊಂಡು ಬಂದಿರೋದು. ಟುಡೇ ವಿ ಆರ್ ಏಬಲ್ ಟು ಅಟ್ರಾಕ್ಟ್ ಗ್ರೇಟ್ ಟ್ಯಾಲೆಂಟ್ ಟು ಕಮ್ ಆ್ಯಂಡ್ ವರ್ಕ್ ವಿತ್ ಅಸ್. ಹಾಗಾಗಿ ಅವರೇ ನಮ್ಮ ದೊಡ್ಡ ಆಸ್ತಿ. ದ ಟ್ಯಾಲೆಂಟ್ ಇಸ್ ಅವರ್ ಬಿಗ್ಗೆಸ್ಟ್ ಆಸ್ತಿ ಅಂತ ಹೇಳ್ಬೋದು. ಹಂಗಾಗಿ ದಿಸ್ ಇಸ್ ಗೋಲ್ಡನ್ ಎರಾ ಫಾರ್ ಅಸ್ ಬಿಕಾಸ್ ವಿ ಆರ್ ಏಬಲ್ ಟು ಪುಟ್ ಆಲ್ ದಿಸ್ ಟುಗೆದರ್. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇವತ್ತು ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಇರಲಿ ಒಂದೇ ಸ್ಪೆಷಾಲಿಟಿನವ್ರು ಎಲ್ಲಾನು ಸರಿ ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ನಾನಾ ಥರದ್ದು ತೊಂದರೆಗಳಿರ್ತದೆ. ವೆನ್ ವಿ ವರ್ಕ್ ಇನ್ ಟೀಮ್, ಒಂದು ಭಾಳ ಸ್ಕಿಲ್ಡು. ಇನ್ನೊಂದು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ ಕಲ್ಚರ್ ಅಂದರೆ ವಿ ವರ್ಕ್ ಇನ್ ಟೀಮ್ಸ್. ಒಂದಿದ್ರು ಒಂದು ಪ್ರಾಬ್ಲಮ್ ಇದ್ರೆ, ಒಂದು ಪೇಷಂಟ್ ಇದ್ರೆ 4 ಜನ ಡಾಕ್ಟರ್ ಬೇಕಾದ್ರೆ 4 ಜನನೂ ಜೊತೆ ಸೇರ್ಕೊಂಡು ಅವ್ರು ಟ್ರೀಟ್ ಮಾಡ್ತೀವಿ. ಆವಾಗಲೇ ನಾವು ಕಾಂಪ್ಲೆಕ್ಸಿಟಿನ ಸಾಲ್ವ್ ಮಾಡ್ಬೋದು. ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ಸ್ಪರ್ಶ್ ಹಾಸ್ಪಿಟಲ್. ಬರೀ ಒಂದು ಹಾಸ್ಪಿಟಲ್ ಡಾಕ್ಟರ್ ಜೊತೆಗೆ ಬರೋದಲ್ಲದೇನೆ ಇದೇ ಊರಲ್ಲಿ ನಾವು ಇಷ್ಟೊಂದು ಜನ 600ಕ್ಕೂ ಹೆಚ್ಚು ಕನ್ಸಲ್ಟೆಂಟ್ಸ್ ಇದ್ದಾರೆ ನಮ್ಮ ಹತ್ರ, ಡಾಕ್ಟರ್ಸ್ ಇದ್ದಾರೆ. ಎಲ್ಲರೂ ಅನುಭವ, ಐ ಸೇ ಇಟ್ಸ್ ಕಂಬೈನ್ಡ್ ವಿಸ್ಡಮ್ ಆಫ್ ಆಲ್ ದೀಸ್ ಪೀಪಲ್ ಇಸ್ ಅವೈಲಬಲ್ ಫಾರ್ ದ ಪೇಷಂಟ್. ಒಬ್ರಿಗೆ ಗೊತ್ತಾಗ್ತದೆ, ಇನ್ನೊಬ್ರು ಗೊತ್ತಾಗೋದು, ಜೊತೆಗೆ ಸೇರಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದೊಂದು ಮನೋಭಾವನೆ ಇರೋದ್ರಿಂದ ವಿ ಥಿಂಕ್ ವಿ ಆರ್ ಬೆಸ್ಟ್ equipped to deal with the most complex problem. Ultimately, we want to be closer to the people. We want to make it very convenient, easy. ಒಂದು ಸ್ಪರ್ಶ ಅನುಭವ ಅಂತ ನಾವು ಒಂದು ಟೈಟ್ಲ್ ಇಟ್ಕೊಂಡಿದ್ದೀವಿ. ಅಂದರೆ ಎಕ್ಸ್ಪೀರಿಯನ್ಸ್, ಸ್ಪರ್ಶ ಎಕ್ಸ್ಪೀರಿಯನ್ಸ್. ಇದೊಂದು ಬಹಳ ಯಾರಾದರೂ ಆರೋಗ್ಯ ಸರಿ ಇಲ್ಲದಿರ್ಬೇಕಾದ್ರೆ ವಲ್ನರಬಲ್ ಅವ್ರಿಗೊಂದು ಎಕ್ಸ್ಟ್ರಾರ್ಡಿನರಿ ಬರೀ ಟ್ರೀಟ್ಮೆಂಟ್ ಅಲ್ಲದೆ ಅವ್ರಿಗೊಂದು ಈಸಿ ಒಳ್ಳೆ ಅನುಭವ ಕೊಟ್ಟಾಗ ಅದು ನಿಜವಾದ ಹೆಲ್ತ್ ಕೇರ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ. We just not very sophisticated treatment, but also very compassionate, empathetic. A great Sparsh Anubhava is what we are here to give. Our dream is we will make our country proud. ನಮ್ಮ ದೇಶ ನಮ್ಮ ಹೆಲ್ತ್ ಕೇರ್ ಬಗ್ಗೆ ಒಂದು ಹೆಮ್ಮೆ ಪಡೋದಾಗಬೇಕು. ಈಗ ಬರೋ ದಶಕದಲ್ಲಿ ಹೆಲ್ತ್ ಕೇರಲ್ಲಿ ಇಂಡಿಯಾ ಕ್ಯಾನ್ ಬಿ ಅ ಲೀಡರ್. ನಮ್ಮಷ್ಟು ಟ್ಯಾಲೆಂಟು, ನಮ್ಮಷ್ಟು ಸ್ಕಿಲ್ ಸೆಟ್, ಡಾಕ್ಟರ್ಸು, ನರ್ಸಸ್ಸು ಬೇರೆ ಯಾವ ದೇಶದಲ್ಲೂ ಇಲ್ಲ. ನಮ್ಮ ಮನೋಭಾವನೆ, ಅದರ ಕಲ್ಚರ್, ಯು ಆರ್ ವೆರಿ ಎಂಪಥೆಟಿಕ್ ಪೀಪಲ್. 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ ಆದರೂ ಇಂತು ಮಾಡಿ ಸರಿ ಮಾಡಿ ಹೋಗ್ಬೇಕು ಅನ್ನೋದು ದಟ್ಸ್ ಅವರ್ ಕಲ್ಚರ್. ವಾಟ್ IT did for Bangalore and India, I'm a firm believer medical science will do the same to Bangalore and India. We will do that, and mark my words, in the next 10 years, ಮಾಡ್ತೀವಿ ಅಂತ ಒಂದು ದೃಢ ನಂಬಿಕೆ ಇದೆ ನನಗೆ. ಮೆಡಿಕಲ್ ಟೂರಿಸಮ್ ಇಸ್ ಆಲ್ಸೋ ಎ ವೆರಿ ಬಿಗ್ ಥಿಂಗ್. ಎಲ್ಲ ದೇಶದಿಂದನೂ ಬರ್ತಾ ಇದ್ದಾರೆ ಈಗ ಟ್ರೀಟ್ಮೆಂಟ್ಗೆ ನಮ್ಮ ಹತ್ರ. ಇಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು ಒಂದು ಅದೇ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಯೂಸ್ ಫಾರ್ ಆಲ್ ಅವರ್ ಪೀಪಲ್. ಹಾಗಾಗಿ ಒಂದು ಒಳ್ಳೆ ಸ್ಪೇಸಲ್ಲಿದ್ದೀವಿ ಆ್ಯಂಡ್ ಯು ಆರ್ ಫುಲ್ ಆಫ್ ಎನರ್ಜಿ. ನಮ್ಮ ಆರ್ಗನೈಸೇಷನಲ್ಲಿ ಜಸ್ದೀಪ್ ಜಾಯಿಂಡ್ ಅಸ್ ಎಸ್ ಅ CEO 1 ತಿಂಗಳಾಯ್ತು ಬಂದು. He's got 25 years of experience. We are running the whole organization very, very professionally. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ದಿನ ಈ ಸ್ಪರ್ಶ ಹಾಸ್ಪಿಟಲ್ 9ನೇ ಹಾಸ್ಪಿಟಲ್ ಇದು. ಚೇರ್ಮನ್ ಡಾಕ್ಟರ್ ಶರಣ್ ಪಾಟೀಲ್ರ ತಂದೆಯಾಗಿ ಬಹಳ ಸ್ವಾಭಾವಿಕವಾಗಿ ಅಭಿಮಾನ ಮತ್ತು ಆನಂದ ಪಡ್ತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಎಲ್ಲರಿಗೂ, ಚೇರ್ಮನ್ ಇದ್ಕೊಂಡು ಕಟ್ಟಕಡೆಯ ಸಿಬ್ಬಂದಿಗೂ ಕೂಡ ನನ್ನ ಶುಭಾಶಯಗಳು. ನಾನು ಯತ್ನೂರು ರೋಡ್ ಆಸ್ಪತ್ರೆಯ ಉದ್ಘಾಟನೆಯಾದಾಗ ಒಂದು ಮಾತು ಹೇಳಿದೆ, ಅದನ್ನು ಇಲ್ಲಿ ಸಾಂದರ್ಭಿಕವಾಗಿ ಮತ್ತೊಮ್ಮೆ ಹೇಳ್ತೀನಿ. ಟೆಸ್ಟ್, ಒಂದು ಒಳ್ಳೆಯ ಆಸ್ಪತ್ರೆಯ ಟೆಸ್ಟ್ ಅಂದರೆ ನರಳುತ್ತಾ ಬರುವ ಹೋಗಿ ಹಾಸ್ಪಿಟಲ್ಗೆ ಬರೋ ಹೋಗಿ ನಗುತ್ತಾ ಹೊರ ಹೋಗೋದು. ಆ ರೀತಿಯಿಂದ ಡಾಕ್ಟರ್ಸು, ನರ್ಸಸ್ಸು, ಸಪೋರ್ಟಿಂಗ್ ಸ್ಟಾಫು ಎಲ್ಲ ರೀತಿಯಿಂದ ಮಾಡ್ತಕ್ಕಂಥ ಕೆಲಸ. ಈ ಸ್ಪರ್ಶ್ ಹಾಸ್ಪಿಟಲಲ್ಲಿ ಇದು ಬ್ಯಾಂಗ್ಳೂರಿನಲ್ಲಿ 7ನೇ ಯೂನಿಟ್. ಇನ್ನೊಂದು ವಿಷಯ ಅಂದರೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರತಿಯೊಂದು ಹಾಸ್ಪಿಟಲ್ನ ಉದ್ಘಾಟನೆ ಪೂಜ್ಯ ಸುತ್ತೂರು ಸ್ವಾಮಿಗಳ ಆಶೀರ್ವಾದ ಆಗಿದೆ. ಅವರಿದ್ರು ನಾನು ಈ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಭಾಗವಹಿಸಿದ್ದೀನಿ.
ಅದು 19 ವರ್ಷದಲ್ಲಿ ಭಾಳ ದೊಡ್ಡ ಸೇವೆ ಮಾಡಿದೆ, ಒಂದು ಜರ್ನಿ ಮಾಡಿ ಕಂಪ್ಲೀಟ್ ಮಾಡಿದೆ. ಈ ಕೊನೆಗೆ ನಾವು ನಮ್ಮ ಬೆಸ್ಟ್ ಜಡ್ಜ್ಮೆಂಟ್ ಎಲ್ಲಿ ಸಿಗ್ತದೆ, ಹಾಸ್ಪಿಟ್ಲಿಗೆ ಬಂದಂಥ ಒಬ್ಬ ಪೇಷಂಟ್ ಆತ ಗುಣಮುಖವಾಗಿ ಹೋದ್ಮೇಲೆ ಆ ಪೇಷಂಟ್ನ ಜೊತೆಗಿರ್ತಕ್ಕಂಥ ಅವ್ರ ಸಂಬಂಧಿಕರು ಅಟೆಂಡೆಂಟ್ಸ್ ಮಾತಾಡಿದ್ರು ಕೂಡ ಅವರು ಸ್ಪರ್ಶ ಅನುಭವ ಏನು ಹೇಗಿತ್ತು ಅಂತ. ನನಗೆ ಅನೇಕ ಸಾರಿ ಕೆಲವು ಜನ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಂಥ ಸುಧಾರಿಸಿದಂಥ ರೋಗಿಗಳು ಹೇಳ್ತಾರೆ, ಸರ್ ನಾವು ನಿಮ್ಮ ಆಸ್ಪತ್ರೆಗೆ ಹೋಗಿದ್ವಿ, ನಮಗೆ ಡಾಕ್ಟರ್ಸ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರು, ನರ್ಸಸ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರು, ಪ್ರತಿಯೊಬ್ಬರು ನಗುನಗುತ್ತಾ ನಮ್ಮ ಸೇವೆ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಆಸ್ಪತ್ರೆಗೆ ಬೇಕಾದಂಥ ಒಳ್ಳೆ ಅನುಕೂಲತೆಗಳು, ಇನ್ಫ್ರಾಸ್ಟ್ರಕ್ಚರ್ ಉಂಟು, ಒಳ್ಳೆ ಹಾಸ್ಪಿಟಲ್ ಅವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪರ್ಶ್ ಟಚ್, ಸ್ಪರ್ಶ್ ಟಚ್ ಇಟ್ ಮಸ್ಟ್ ಬಿ ಹ್ಯೂಮನ್ ಟಚ್. ಎ ಡಾಕ್ಟರ್ ಟ್ರೀಟಿಂಗ್, ಒಂದು ಮಾನವೀಯತೆಯ ಭಾವನೆಯಿಂದ ಎಲ್ಲ ಸಂಬಂಧಪಟ್ಟವರು ಸೇವೆ ಮಾಡಿದರೆ ಬಹುಶಃ ಅವರಿಂದ ಭಾಳ ಜನಕ್ಕೆ ಒಳ್ಳೆಯದಾಗ್ತದೆ. ಈಗಾಗಲೇ ಹೇಳಿದಂತೆ CEO ಹೇಳಿದಂತೆ, ಡಾಕ್ಟರ್ ಶರಣ್ ಪಾಟ್ ಹೇಳಿದಂತೆ, ಬ್ಯಾಂಗ್ಳೂರು ಭಾಳ ಬೆಳೆದಿದೆ. ಪ್ರತಿಯೊಂದು ಏರಿಯಾಕ್ಕೂ ಒಂದೊಂದು ಒಳ್ಳೊಳ್ಳೆ ಹಾಸ್ಪಿಟಲ್ ಬೇಕಾಗಿವೆ. ಇದ್ರೆ 2 ತಾಸು ಜರ್ನಿ ಮಾಡಿ ಬೇರೆ ಕಡೆ ಹೋಗಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಸರ್ಜಾಪುರಲ್ಲಿ ಸ್ಪರ್ಶ ಹತ್ತಿರ ಬಂದದ್ದು ಇಲ್ಲಿ ಜನಕ್ಕೆ ಭಾಳ ಅನುಕೂಲ ಆಗ್ತದೆ, ಉತ್ತಮ ಸೇವೆ ಸಿಗ್ತದೆ. ನಾನು ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಸ್ಪರ್ಶ ಆಸ್ಪತ್ರೆಗಳು ಇನ್ನೂ ಒಳ್ಳೆಯದಾಗಲಿ, ಅವ್ರಿಗೊಂದು ಒಳ್ಳೆಯ ಸೇವೆ ಆಗಲಿ, ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ನನ್ನ ಶುಭಾಶಯಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ ಎಲ್ಲ ಡಾಕ್ಟರ್ ಟೀಮಿಗೆ, ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಪ್ರತಿನಿಧಿಗಳೇ, ಸ್ಪರ್ಶಾಸ್ಪತ್ರೆಯ 9ನೇ ಘಟಕದ ಉದ್ಘಾಟನೆಯ ಶುಭಾವಸರದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಮೊದಲು ಹೊಸೂರು ರಸ್ತೆಯ ನಾರಾಯಣ ಹೃದಯಾಲಯದ ಒಂದು ಕ್ಯಾಂಪಸ್ನಲ್ಲಿ ಈ ಆಸ್ಪತ್ರೆಯ 1ನೇ ಘಟಕ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಒಬ್ಬ ಅಂಗವಿಕಲೆಯಾಗಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತಂಥ ಒಂದು ಉತ್ತರದ ಹೆಣ್ಣು ಮಗಳಿಗೆ ಚಿಕಿತ್ಸೆಯನ್ನು ಮಾಡಿದ್ರೆ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಯಾರ ಜೀವನದಲ್ಲಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆಣ್ಣು ಮಗಳಿಗೆ ಈ ಪುನಶ್ಚೇತನವನ್ನು ಕೊಟ್ಟಂಥ ಕೀರ್ತಿ ಸ್ಪರ್ಶಾಸ್ಪತ್ರೆಗೆ ಸೇರುವಂಥದ್ದು. ಅಲ್ಲಿಂದ ಮುಂದುವರಿದು ಇಲ್ಲಿವರೆಗೆ ಮತ್ತೆ ಹಿನ್ನೋಡಿದ ಹಾಗೆ ಬೆಂಗಳೂರಿನಲ್ಲಿ 7 ಆಸ್ಪತ್ರೆಗಳು, ಬೇರೆ ಕಡೆಯಲ್ಲಿ 2 ಆಸ್ಪತ್ರೆಗಳಾಗಲೇ ಪ್ರಾರಂಭ ಆಗಿದೆ. ಇಲ್ಲಿ ನಮ್ಮ ಸಿಂಗ್ ಅವರು ಮತ್ತು ಶರಣ್ ಅವರು, ಶಿವರಾಜ್ ಪಾಟೀಲ್ ಹೇಳಿದಾಗೆ ಸ್ಪರ್ಶಾಸ್ಪತ್ರೆ ಉತ್ತಮವಾದ ಸೇವೆಯನ್ನು ಕೊಡೋದಕ್ಕೆ ಒಂದು ಹೆಸರಾಗಿದೆ. ಅದು ಬೇರೆ ಬೇರೆ ಬಡಾವಣೆಗಳಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಅಲ್ಲಿ ಸ್ಥಳೀಯವಾಗಿ ಜನರು ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಹೊರ ರಾಜ್ಯಗಳಿಂದ ಬರ್ತಕ್ಕಂಥವರು ಕೂಡ ಅವರಿಗೆಲ್ಲಿ ಸಮೀಪ ಇದೆಯೋ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಈ ಮಾರ್ಗಗಳಿಂದ ಅನುಕೂಲ ಆಗಿದೆ. ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದು ಬಂದಂಥವರನ್ನು ಆತ್ಮೀಯವಾಗಿ ಕಾಣತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯರು ಕೊಡುವ ಚಿಕಿತ್ಸೆಗಿಂತ ವೈದ್ಯರ ಮೃದುವಾದಂತಹ ಸಾಂತ್ವನದ ಮಾತುಗಳೇ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಪ್ರಸಿದ್ಧವಾದ ಮಾತಿದೆ, ಡಾಕ್ಟರ್ ವರ್ಡ್ ಸೇವ್ಸ್ ದಿ ಪೇಷಂಟ್ ಅಂತ. ಅವರು ಒಂದು ಪ್ರೀತಿಯಿಂದ ರೋಗಿಯಾಗಿ ಬಂದಂಥವ್ರಿಗೆ ಶಿವರಾಜ್ ಪಾಟೀಲ್ ಹೇಳಿದಾಗೆ, ನಿನ್ನ ಕಾಯಿಲೆ ಏನೂ ಇಲ್ಲ, ಗುಣ ಆಗುತ್ತಪ್ಪ ಅಂತಂದರೆ ಅವ್ನು 3 ಜನಕ್ಕೆ ಹೇಳಿರ್ತಾನೆ, ಡಾಕ್ಟರ್ ಹೇಳಿದ್ದಾರೆ ನಮಗೇನು ಕಾಯಿಲೆ ಹೌದಾಗಂತಿಲ್ಲ. ಅಂದರೆ ಅವರಿಗೆ ರೋಗಿಗೆ ಒಂದು ಆತ್ಮಸ್ಥೈರ್ಯ, ವಿಶ್ವಾಸ ಮುಖ್ಯವಾಗಿರುತ್ತೆ. ಅಂಥ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಸ್ಪರ್ಶ ಆಸ್ಪತ್ರೆ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಮುಖ್ಯವಾದಂತಹದ್ದು. ಇಲ್ಲಿ ಬ್ಯಾಕ್ಡ್ರಾಪಲ್ಲಿ ಇನ್ನು ಸುಮಾರು ಭಾಷೆಗಳ ಒಂದು ಶುಭಾಶಯವನ್ನು ನೋಡ್ತಾ ಇದ್ದೀರಿ. ಈ ಬೆಂಗಳೂರಿನ ಈ ಒಂದು ಸರ್ಜಾಪುರ ಬಡಾವಣೆ ಬಹುಭಾಷಿಕರು ನೆಲೆಸಿರುವಂತಹ ಸ್ಥಳ. ಇಡೀ ದೇಶದವರಿಗೆಲ್ಲ ಇವತ್ತು ಇದು ಕ್ಷೇಮವಾದ ಸ್ಥಳ ಯಾವುದು ಅಂತಂದರೆ ಬೆಂಗಳೂರು ಬಂದರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅದು ಭಾವನೆ ಇದೆ. ನಮ್ಮ ಕರ್ನಾಟಕದವರು ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸೇವೆಗೆ ಹೋದರೆ ನಾವು ವಾಪಸ್ ಯಾವ ಬೆಂಗಳೂರು ಬರ್ತೀವಿ, ನಮ್ಮೂರು ಬರ್ತೀವಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಹೊರ ರಾಜ್ಯಗಳಿಂದ ಬಂದಂಥವರು
ಅವ್ರು ಹೋಗ್ದಂಗೆ ಇಲ್ಲೇ ಇದ್ರು ಸಾಕಪ್ಪ ಅಂತ ಅವರು ಇಲ್ಲಿ ವಾಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಿಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ಬಹುಭಾಷಿಕರು ಇರುವಂಥ ಈ ಒಂದು ಸ್ಥಳಕ್ಕೆ ಸಿಂಗ್ ಅವರು ಹೇಳಿದಂಗೆ ಒಂದು ಅತ್ಯುತ್ತಮವಾದಂಥ ಆಸ್ಪತ್ರೆಯ ಅಗತ್ಯ ಇದು. ಅದು ಆಗಿದೆ ಇವತ್ತು. ಇಲ್ಲಿ ಬಂದಾಗ ಶರಣ್ ಅವರು ಹೇಳ್ತಾ ಇದ್ರು, ಇಲ್ಲಿ ಏನೇನು ಭಾಷೆ ಮಾತನಾಡ್ತಕ್ಕಂಥ ಜನ ವಾಸ ಮಾಡ್ತಾರೋ ಎಲ್ಲ ಭಾಷೆ ಬರುವಂಥ ಜನರನ್ನು ಕೂಡ ಇಲ್ಲಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಅವರು ತೆಗೆದುಕೊಂಡಿದ್ದಾರೆ. ಸೊ ಯಾವುದೇ ಭಾಷೆಯನ್ನು ಬಂದರೂ ಕೂಡ ಅವನಿಗೆಲ್ಲೋ ನಾನು ಹೊರಸ್ಥಳಕ್ಕೆ ಹೋಗಿದ್ದೇನೆ ಅಂತ ಭಾವನೆ ಬರದೆ ಬಹುಶಃ ನನ್ನದೇ ಒಂದು ಆಸ್ಪತ್ರೆಗೆ ಇದೆ ಅಂತನ್ನುವ ಅನುಭವ ಉಂಟಾಗಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಿವರಾಜ್ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ಶರಣ್ ಪಾಟೀಲ್ ಅವರು ಒಬ್ಬ ಒಂದು ಆಸ್ಪತ್ರೆಗಳನ್ನು ಅತ್ಯುತ್ತಮವಾಗಿ ವ್ಯವಸ್ಥಿತವಾಗಿ ನಿರಂತರವಾಗಿ ಬೆಳೆಸುವ ಒಂದು ಕೌಶಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್ ಟು ಸ್ಟಾರ್ಟ್ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅವರಿಗೆ ನಮ್ಮ ಸಿಂಗ್ ಅವರು ಕೂಡ ಅವರಿಗೆ ಸುಮಾರು 25 ವರ್ಷಗಳ ಎಕ್ಸ್ಪೀರಿಯನ್ಸ್. ವಿವಿಧ ಹಾಸ್ಪಿಟಲ್ಗಳಲ್ಲಿ ಏನು ಮಾಡೆಲ್ಸ್ ಇದೆ, ಉತ್ತಮವಾಗಿ ಏನು ಮಾಡಬೇಕು ಅಂತ ಒಳ್ಳೆಯ ಅನುಭವ ಇರತಕ್ಕಂಥ ಸಿಂಗ್ ಅವರು ಈ ಆಸ್ಪತ್ರೆಗಳ ಗ್ರೂಪ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದಾರೆ. ಶರಣ್ ಅವರ ವಿಶೇಷ ಏನು ಅಂತಂದರೆ ಅವ್ರು ಕೆಲಸ ಮಾಡ್ತಕ್ಕಂಥ ಉತ್ತಮವಾದಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಡಾಕ್ಟರ್ ಕೈ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆ ಉತ್ತಮವಾಗಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ವೈದ್ಯರಿರ್ಬೋದು, ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಿಬ್ಬಂದಿಯನ್ನು ಇಲ್ಲಿ ನೇಮಿಸಿದ್ದಾರೆ. ಇತರ ಹಾಸ್ಪಿಟ್ಲ್ಗಳಲ್ಲಿ ಆಗಿದೆ ಮತ್ತು ಇದು ಪೇಷಂಟ್ ಫ್ರೆಂಡ್ಲಿಯಾಗಿ ಪ್ರತಿಯೊಬ್ಬರು ಕೂಡ ಚಿಕಿತ್ಸೆ ಆದಮೇಲೆ ಒಂದು ಔಷಧಿ ತೆಗೆದುಕೊಡ್ಬೇಕಾಯಿತು, ಒಂದು ಕನ್ಸಲ್ಟೇಷನ್ ಬೇಕು ಅಂದರೆ ಸ್ಪರ್ಶ ಆಸ್ಪತ್ರೆಗೆ ಬರಬೇಕು ಅಂತಲಿಲ್ಲ. ಅವ್ರ ಕುಳಿತಲ್ಲಿಂದಲೇ ಅವ್ರ ಮನೆಯಿಂದಲೇ ಒಂದು ಆನ್ಲೈನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂಥ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು ಭಾಳ ಅತ್ಯಂತ ಹೆಚ್ಚುವಂಥ. ಸ್ಪರ್ಶ ಆಸ್ಪತ್ರೆಯ 6ನೇ ಆಸ್ಪತ್ರೆ 9th ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವಂಥ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಪೂಜ್ಯ ಶಿವರಾಜ್ ಪಾಟೀಲ್ ಅವರೇ, ಶರಣ್ ಪಾಟೀಲ್ ಅವರೇ, ಬಸು ಪಾಟೀಲ್ ಅವರೇ ಹಾಗೂ ನಮ್ಮ CEO ಆದಂಥ ಪ್ರದೀಪ್ ಸಿಂಗ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಿತ್ರರೇ, ಸ್ನೇಹಿತರೆ, ಎಲ್ಲ ವೈದ್ಯ ವೃಂದದವರೇ, ಈ ದಿವಸ ಏನು ನಮ್ಮ ಶರಣ್ ಪಾಟೀಲ್ ಅವರು 9ನೇ ಆಸ್ಪತ್ರೆಯನ್ನು ಇಂದು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಒಂದು ಒಳ್ಳೆಯ ಕೆಲಸ. ಅವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಹೆಚ್ಚು ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಮುಖ್ಯವಾಗಿ ಈಗ ತಾನೇ ಸಾಕಷ್ಟು ಜನ ಮಾತನಾಡಿದ್ದಾರೆ, ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಹೆಚ್ಚಿನ ಸೇವೆಯನ್ನು ಇನ್ನೂ ಮಾಡಲಿ. ಅವರು ಈಗ ತಾನೇ ತಮ್ಮೆಲ್ಲರ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇದ್ರು. ಪ್ರತಿಯೊಂದು ಎಲ್ಲ ರೀತಿಯಿಂದಲೂ ಸ್ಪರ್ಶ ಆಸ್ಪತ್ರೆ ಮುಂದೆ ನೀವು ಹೆಚ್ಚು ಸೇವೆ ಮಾಡಬೇಕು. ಮುಖ್ಯವಾಗಿ ಮೊದಲು ನೀ ರಿಪ್ಲೇಸ್ಮೆಂಟ್ನಿಂದ ಸ್ಟಾರ್ಟ್ ಆಗಿ ಈಗ ಎಲ್ಲ ಅಂಗಾಂಗಗಳನ್ನ ಇವತ್ತು ರಿಪ್ಲೇಸ್ಮೆಂಟ್ ಇರ್ಬೋದು ಮತ್ತು ಟ್ರಾನ್ಸ್ಪ್ಲಾಂಟ್ ಇರ್ಬೋದು. ಆ ರೀತಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಮತ್ತು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ಮುಂದೆ ಇನ್ನೂ ಹೆಚ್ಚಿನ ರೀತಿ ಇಲ್ಲೊಬ್ಬರು ಕ್ವಶನ್ ಕೇಳಿದರು, ರೂರಲಲ್ಲಿ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತ. ಆದರೆ ಅಲ್ಲಿ ನಮ್ಮ ದಾವಣಗೆರೆಯಲ್ಲೇ ಮಾಡಿದ್ವಿ. ಈಗೂ ದಾವಣಗೆರೆಯಲ್ಲೇ ಆರ್ಥೋಪೆಡಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಹಾಸನದಲ್ಲಿ ಮಾಡಿದ್ದಾರೆ. ಮತ್ತು ಅದೇ ರೀತಿ ಪ್ರತಿಯೊಂದು ಗ್ರಾಮಾಂತರ ಪ್ರಜೆಗಳಿಗೆ ಮುಟ್ಟುವ ಒಂದು ಕೆಲಸವನ್ನು ನಮ್ಮ ಶರಣ್ ಪಾಟೀಲ್ ಅವರು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸಿ ನನ್ನ 4 ಮಾತನ್ನು ಮುಗಿಸ್ತೇನೆ.